ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗೆ ಏರ್ತಾ ಇದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಹೇಗಿರುವಾಗ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ, ಯಾರಿಗೆ ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಯಾರನ್ನ ಎಲಿಮಿನೇಟ್ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಈ ವಿಡಿಯೋದಲ್ಲಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈ ವಾರದಲ್ಲಿ ಕೆಲವು ಸ್ಪರ್ಧಿಗಳು ತುಂಬಾ ಅದ್ಭುತವಾಗಿ ಆಟವನ್ನ ಆಡಿದ್ದಾರೆ. ಆ ಪೈಕಿಯಲ್ಲಿ ಗೌತಮಿಯವರು ಒಂದು ಹಾಗಲಕಾಯಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡುವಂತಹ ಒಂದು ಅವಕಾಶ ಸಿಕ್ಕಾಗ ಅವರು ಒಂದು ಬಳಸ್ಕೊಂಡಂತಹ ರೀತಿಯ ಪೈಕಿಯಲ್ಲಿ ಗೌತಮಿಯವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಆಡೋದಕ್ಕಿಂತಲೇ ಶುರು ಮಾಡಿದಂತಹ ರಜತ್ ಅವರು ಅವರ ಒಂದು ತಂಡವನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗೋ ರೀತಿಯಲ್ಲಿ, ಜೊತೆಗೆ ತಮ್ಮ ತಲೆಯ ಕೂದಲನ್ನ ಇಂದು ಮುಂದೆ ಯೋಚನೆ ಮಾಡದೆ ಅವರು ಕೊಡೋದಕ್ಕೆ ರೆಡಿ ಆಗ್ತಾರೆ. ಈ ಎಲ್ಲ ಕಾರಣಗಳಿಗೆ ರಜತ್ ಅವರು ಕೂಡ ಈ ಒಂದು ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತು, ಚೈತ್ರ ಕುಂದಾಪುರ ಅವರು ಕಳಪೆ ಆಗಿದ್ದಾರೆ, ಹಾಗೆ ಉತ್ತಮ ರಜತ್ ಅವರಾಗಿದ್ದಾರೆ. ಈ ವಾರದಲ್ಲಿ ಇವರಿಬ್ಬರ ಪೈಕಿಯಲ್ಲಿ ರಜತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಹೋಗ್ತಾ ಇದೆ. ಯಾಕಂದ್ರೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಕಾಲ್ ನೋವಾಗಿದ್ರು ಕೂಡ ಅವರು ಒಂದು ಇಂಡಿಯನ್ ಟಾಯ್ಲೆಟ್ ಗೆ ಕೂರುವಂತಹ ಭಂಗಿಯಲ್ಲಿ ಕೂತ್ಕೊಳ್ತಾರೆ ಸತತವಾಗಿ 10 ನಿಮಿಷಗಳ ಕಾಲ. ಅದಾದ ಬಳಿಕ ತಲೆಯ ಕೂದಲನ್ನ ತೆಗಿಬೇಕು ಅಂತ ಹೇಳಿದಾಗ ಇಂದು ಮುಂದೆ ಯೋಚನೆ ಮಾಡದೆ ತನ್ನ ಒಂದು ಟೀಮಿಗೋಸ್ಕರ, ಹಾಗೆ ತಾನು ಕೂಡ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನು ತೋರಿಸ್ಕೊಳ್ಳೋ ಕಾರಣಕ್ಕೋಸ್ಕರ ರಜತ್ ಅವರು ತಮ್ಮ ತಲೆಯ ಕೂದಲನ್ನ ಕೊಡ್ತಾರೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಯಾರು ಕೂಡ ತಲೆ ಕೂದಲನ್ನ ತೆಗೆಯೋದಿಲ್ಲ. ಸೊ ಕೆಲವು ಇಂಪಾರ್ಟೆಂಟ್ ವಿಚಾರದಲ್ಲಿ ಮಾತ್ರ ಅದನ್ನ ತೆಗೆಯೋದಕ್ಕೆ ಮುಂದಾಗ್ತಾರೆ ಹೊರತು ಈ ರೀತಿಯಾಗಿ ಟಾಸ್ಕ್ಗಳಲ್ಲಾಗ್ಲಿ ಯಾರು ರೆಡಿ ಆಗಿರೋದಿಲ್ಲ. ಆದ್ರೆ ರಜತ್ ಅವರು ಈ ಒಂದು ಟಾಸ್ಕ್ ಅನ್ನ ಆಡೋದಕ್ಕೋಸ್ಕರ ತಮ್ಮ ಒಂದು ಕಾಲ್ ನೋವಿದ್ರು ಕುತ್ಕೊಳ್ತಾರೆ, ತಲೆಯ ಕೂದಲನ್ನ ತೆಗಿತಾರೆ, ಹಾಗೆ ಬಾಲ್ ಟಾಸ್ಕ್ ಗಳಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಕೊಡ್ತಾರೆ. ಇದೆಲ್ಲ ನೋಡಿದಾಗ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ರಜತ್ ಅವ್ರಿಗೆ ಹೋಗ್ತಾ ಇದೆ. ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.